ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಫೋಟೋಶಾಪ್ ಅಲ್ಲಿ ಯಾವ ರೀತಿ ಫೋಟೋಗಳನ್ನ ಅನಿಮೇಷನ್ ಮಾಡಬಹುದು ಅಂತ. ಅದಕ್ಕೂ ಮುಂಚೆ ನಾವಿಲ್ಲಿ ಕೆಲವು ಇಮೇಜ್ಗಳನ್ನ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ GIF ಆಗಿದೆ ಅಂತ. ಈ ಅನಿಮೇಷನ್ ನ ಮಾಡಿರೋದು ಫೋಟೋಶಾಪ್ ಅಲ್ಲಿ. ನೆಕ್ಸ್ಟ್ ಪಿಕ್ಚರ್ ಇಲ್ಲಿ ನೀವು ನೋಡ್ತಾ ಇರಬಹುದು ಟೈಗರ್. ನೆಕ್ಸ್ಟ್ ಪಿಕ್ಚರ್ ಎಗ್ ಪ್ಲಾಂಟ್. ಈ ರೀತಿ ಅನಿಮೇಷನ್ ಅನ್ನ ನೀವು ಫೋಟೋಶಾಪ್ ಅಲ್ಲಿ ತುಂಬಾ ಸುಲಭವಾಗಿ ಮಾಡಬಹುದು. ಯಾವ ರೀತಿ ಮಾಡೋದಂತ ಬನ್ನಿ ನೋಡೋಣ. ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ಫೋಟೋಶಾಪ್ ಓಪನ್ ಮಾಡೋಣ. ನಾನಿಲ್ಲಿ ಫೋಟೋಶಾಪ್ CS6 ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫೋಟೋಶಾಪ್ 7.0 ನಲ್ಲೂ ಸಹ ತುಂಬಾ ಸುಲಭವಾಗಿ ಅನಿಮೇಷನ್ ಅನ್ನ ಮಾಡಬಹುದು. ಇಲ್ಲಿ ಓಪನ್ ಆಗಿದೆ ನಮ್ಮ ಫೋಟೋಶಾಪ್. ನಾವೀಗ ಫೋಟೋಗಳನ್ನ ಓಪನ್ ಮಾಡ್ಕೋಬೇಕು. ಫೋಟೋಶಾಪ್ ಅಲ್ಲಿ ಯಾವುದೇ ಫೋಟೋಗಳನ್ನ ನೀವು ಓಪನ್ ಮಾಡ್ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಬಹುದು ಅಥವಾ ಫೈಲ್ ಇಲ್ಲಿ ಓಪನ್ ಈ ಆಪ್ಷನ್ ಇಂದ ಸಹ ನೀವು ಯಾವುದೇ ಫೋಟೋಗಳನ್ನ ಓಪನ್ ಮಾಡಬಹುದು. ನಾನಿಲ್ಲಿ ಈ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಿಮ್ಮ ಕಂಪ್ಯೂಟರ್ ಅಲ್ಲಿ ಫೋಟೋಸ್ ಯಾವ ಡ್ರೈವ್ ಅಲ್ಲಿ ಇದೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಫೋಟೋಗಳನ್ನ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ ಕೀ ಅನ್ನು ಪ್ರೆಸ್ ಮಾಡಿ 3 ಫೋಟೋಗಳನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಪನ್. ಇಲ್ಲಿ ನಮ್ಮ ಫೋಟೋಗಳು ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈಗ ನಾವು ಈ ಫೋಟೋಗಳಿಗೆ ಅನಿಮೇಷನ್ ಅನ್ನ ಮಾಡಬೇಕು. ಯಾವ ರೀತಿ ಅನಿಮೇಷನ್ ಮಾಡೋದು ಅಂತ. ಯಾವುದೇ ಫೋಟೋಗಳಿಗೆ ನಾವು ಅನಿಮೇಷನ್ ಮಾಡ್ಬೇಕಂದ್ರೆ ಫೋಟೋಶಾಪ್ ಅಲ್ಲಿ ಹಲವಾರು ಆಪ್ಷನ್ಸ್ ನಮಗೆ ಸಿಗುತ್ತೆ. ಯಾವ ಆಪ್ಷನ್ ಅನ್ನ ಯೂಸ್ ಮಾಡಿ ಯಾವ ರೀತಿಯಾದ್ರೂ ನಾವು ಫೋಟೋಗಳನ್ನ ಇಲ್ಲಿ ಅನಿಮೇಷನ್ ಮಾಡಬಹುದು. ನಾನೀಗ ಈ ಫೋಟೋವನ್ನ ತಗೊಂಡಿದ್ದೀನಿ. ಈ ಫೋಟೋಗೆ ನಾವೀಗ ಅನಿಮೇಷನ್ ಅನ್ನ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಟೂಲ್ ತಗೊಳ್ತಾ ಇದ್ದೀನಿ. ನಂತರ ಕಂಟ್ರೋಲ್ J ಫಾರ್ ಡೂಪ್ಲಿಕೇಟ್ ಲೇಯರ್. ಇನ್ನೊಂದು ಲೇಯರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ J. ಇಲ್ಲಿ 2 ಲೇಯರ್ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಫಿಲ್ಟರ್ ಮೆನುನಲ್ಲಿ ಹೋಗ್ಬೇಕಾಗುತ್ತೆ. ನಂತರ ಲಿಕ್ವಿಫೈ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಮ್ಗೆ ಈ ರೀತಿಯಾಗಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಹಲವಾರು ಆಪ್ಷನ್ಸ್ ನಮ್ಗೆ ಸಿಗುತ್ತೆ. ನೀವು ಫೋಟೋಗೆ ಯಾವ ಎಫೆಕ್ಟ್ ಅನ್ನ ಕೊಡಬೇಕು ಇಲ್ಲಿಂದ ಸಹ ನೀವು ಎಫೆಕ್ಟ್ ಅನ್ನ ಕೊಡಬಹುದು. ನಾನಿಲ್ಲಿ ಫಸ್ಟ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ, ಫಾರ್ವರ್ಡ್ ರ್ಯಾಪ್ ಟೂಲ್. ಶಾರ್ಟ್ಕಟ್ ಕೀ W ಸಹ ನೀವು ಇಲ್ಲಿ ಕೀಬೋರ್ಡ್ ಇಂದ ಪ್ರೆಸ್ ಮಾಡಬಹುದು. ಬ್ರಷ್ ಸೈಜ್ ಅನ್ನ ನೀವು ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು, ಅಥವಾ ಕೀಬೋರ್ಡ್ ಇಂದ ನೀವು ಓಪನ್ ಫ್ಲವರ್ ಬ್ರಾಕೆಟ್ ಮತ್ತು ಕ್ಲೋಸ್ ಫ್ಲವರ್ ಬ್ರಾಕೆಟ್ ಈ 2 ಕೀಗಳನ್ನ ಯೂಸ್ ಮಾಡಿ ಬ್ರಷ್ ಸೈಜ್ ಅನ್ನ ಚಿಕ್ಕದು ಅಥವಾ ದೊಡ್ಡದು ನೀವು ಇಲ್ಲಿ ಮಾಡಬಹುದು. ಬ್ರಷ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಈ ಕಣ್ಣನ್ನ ನಾವು ಮುಚ್ಚಬೇಕು. ಈ ರೀತಿಯಾಗಿ ನೀವು ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ ಕಣ್ಣನ್ನ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಿ ಈ ರೀತಿಯಾಗಿ. ನಂತರ ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಇಮೇಜ್ ಅಲ್ಲಿ ಐಸ್ ಕ್ಲೋಸ್ ಆಗಿದೆ. ನಂತರ ನೀವು ವಿಂಡೋ ಮೆನು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಆಪ್ಷನ್ ಇದೆ ಟೈಮ್ ಲೈನ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕು. ನಂತರ ನಮಗಿಲ್ಲಿ ಈ ರೀತಿಯಾದ ಒಂದು ಟೈಮ್ ಲೈನ್ ವಿಂಡೋ ಬರುತ್ತೆ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನ್ಯೂ ಲೇಯರ್. ನನಗೆ ಇದೇ ರೀತಿಯಾದ ಇನ್ನೊಂದು ಡೂಪ್ಲಿಕೇಟ್ ಲೇಯರ್ ಅಥವಾ ಡೂಪ್ಲಿಕೇಟ್ ಫ್ರೇಮ್ ಬೇಕು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ 2 ಲೇಯರ್ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಫ್ರೇಮ್ 2, ಲೇಯರ್ 0 ಕಾಪಿ, ಲೇಯರ್ 1 ಈ ರೀತಿಯಾಗಿ. ಇಲ್ಲಿ ಈಗ ನಮ್ಮ ಹತ್ರ 3 ಲೇಯರ್ಸ್ ಇದೆ. ಈಗ ನಾನು ಇಲ್ಲಿ ಫಸ್ಟ್ ಲೇಯರ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಇದನ್ನ ಹೈಡ್ ಮಾಡಿದ್ದೀನಿ. ನಂತರ ಇಲ್ಲಿ ಪ್ಲೇ ಬಟನ್ ಇದೆ. ಈ ಪ್ಲೇ ಬಟನ್ ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ನೀವು ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಿ ಈ ರೀತಿಯಾಗಿ. ನಂತರ ಸ್ಟಾಪ್ ಮಾಡ್ತಾ ಇದ್ದೀನಿ. ತುಂಬಾ ಫಾಸ್ಟ್ ಆಗಿ ಆಗಿದೆ. ಇದನ್ನ ನಾನೀಗ ಸ್ಲೋ ಮಾಡ್ಬೇಕಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಲೇಯರ್ 1 0 ಸೆಕೆಂಡ್ಸ್ ಮತ್ತು ಲೇಯರ್ 2 ಸಹ ಇಲ್ಲಿ 0 ಸೆಕೆಂಡ್ಸ್ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ 0.5 ಅಥವಾ ನೀವು ಯಾವುದೇ ಟೈಮ್ ಲೈನ್ ಅನ್ನ ಇಲ್ಲಿ ತಗೋಬಹುದು. ನಂತರ ಪ್ಲೇ. ನೀವೀಗ ನೋಡ್ತಾ ಇರಬಹುದು ನಮ್ಮ ಅನಿಮೇಷನ್ ಯಾವ ರೀತಿ ರೆಡಿ ಆಯ್ತು ಅಂತ. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಫೋಟೋಶಾಪ್ ಅಲ್ಲಿ ಯಾವುದೇ ರೀತಿಯ ಅನಿಮೇಷನ್ ಅನ್ನ ಮಾಡಬಹುದು. ನಾನಿಲ್ಲಿ ಒಂದು 2 ಆಪ್ಷನ್ ಗಳನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನ ಹಲವಾರು ಆಪ್ಷನ್ಸ್ ಬರುತ್ತೆ. ಯಾವುದೇ ಆಪ್ಷನ್ ಅನ್ನ ಯೂಸ್ ಮಾಡಿ ನೀವು
ಯಾವುದೇ ಫೋಟೋಗಳನ್ನ ತುಂಬಾ ಸುಲಭವಾಗಿ ಅನಿಮೇಷನ್ ಅನ್ನ ಮಾಡಬಹುದು. ನಂತರ ನೀವೀಗ ಈ ಅನಿಮೇಷನ್ ಅನ್ನ ಯಾವ ರೀತಿ ಸೇವ್ ಮಾಡಬೇಕು ಅಂತ ಫೈಲ್ ಮೆನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸೇವ್ ಫಾರ್ ವೆಬ್ ಅಥವಾ ಶಾರ್ಟ್ಕಟ್ ಕೀ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಎಫ್, ಶಾರ್ಟ್ಕಟ್ ಕೀ ಅಥವಾ ಸೇವ್ ಫಾರ್ ವೆಬ್ ಈ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾದ ಒಂದು ವಿಂಡೋ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಹಲವಾರು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ನೀವಿಲ್ಲಿ ಫಸ್ಟ್ ಆಪ್ಷನ್ ಅನ್ನ ತಗೋಬೇಕಾಗುತ್ತೆ. GIF 128 ಈ ಆಪ್ಷನ್ ಅನ್ನ ನೀವಿಲ್ಲಿ ತಗೋಬಹುದು. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇನ್ನ ಇದೆ. ಈ ಆಪ್ಷನ್ ಗಳೆಲ್ಲ ನಿಮ್ಮ ಕಂಪ್ಯೂಟರ್ ರ್ಯಾಮ್ ಎಷ್ಟಿದೆ ಅಥವಾ ನಿಮ್ಮ ಕಂಪ್ಯೂಟರ್ ನ ಗ್ರಾಫಿಕ್ ಕಾರ್ಡ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಆಪ್ಷನ್ ಗಳು ನಿಮ್ಮ ಕಂಪ್ಯೂಟರ್ ಅಲ್ಲಿ ವರ್ಕ್ ಆಗುತ್ತೆ ಅಥವಾ ಇಲ್ಲ ಅಂತ. ನಾವಿಲ್ಲಿ ಫೋಟೋಶಾಪ್ ಅಲ್ಲಿ ವಿಡಿಯೋ ಅನಿಮೇಷನ್ ಸಹ ಮಾಡಬಹುದು. ವಿಡಿಯೋ ಅನಿಮೇಷನ್ ಅನ್ನ ನೀವು ಫೋಟೋಶಾಪ್ ಅಲ್ಲಿ ಮಾಡ್ಬೇಕಂದ್ರೆ ಗ್ರಾಫಿಕ್ ಕಾರ್ಡ್ ಬೇಕಾಗುತ್ತೆ. 4GB ಅಥವಾ 6GB ರ್ಯಾಮ್ ಸಹ ಹೆಚ್ಚಿಗೆ ಬೇಕಾಗುತ್ತೆ. ಇಲ್ಲಿ ನೀವು ಯಾವುದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಾನಿಲ್ಲಿ ಫಸ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಇಮೇಜ್ ಸೈಜ್ ನಾನಿಲ್ಲಿ 500 ಕೊಡ್ತಾ ಇದ್ದೀನಿ. ನಂತರ ಬೇರೆ ಯಾವುದೇ ಚೇಂಜಸ್ ಅನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ. ನಂತರ ಸೇವ್, ಇಲ್ಲಿ ನೇಮ್ ಅನ್ನ ಚೇಂಜ್ ಮಾಡೋಣ ಬನ್ನಿ. ನಂತರ ಸೇವ್, ನಂತರ ಮಿನಿಮೈಸ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು. ಬನ್ನಿ, ನಾವೀಗ ಸೇವ್ ಮಾಡಿದಂತಹ ಇಮೇಜ್ ನೀವೀಗ ನೋಡ್ತಾ ಇರಬಹುದು ಯಾವ ರೀತಿ ಅನಿಮೇಷನ್ ಆಗಿದೆ ನಮ್ಮ ಇಮೇಜ್ ಅಂತ. ಇದೇ ರೀತಿಯಾಗಿ ಇನ್ನೊಂದು ಇಮೇಜ್ ಅನ್ನ ಅನಿಮೇಷನ್ ಮಾಡಿ ನೋಡೋಣ. ಕ್ಲೋಸ್, ಫೋಟೋಶಾಪ್ ಓಪನ್. ನಂತರ ಎಗ್ ಪ್ಲಾಂಟ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಕಂಟ್ರೋಲ್ J ಫಾರ್ ಡೂಪ್ಲಿಕೇಟ್ ಲೇಯರ್. ಇಲ್ಲಿ 2 ಲೇಯರ್ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಫಿಲ್ಟರ್, ಲಿಕ್ವಿಫೈ, ಬ್ರಷ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ಓಪನ್ ಫ್ಲವರ್ ಬ್ರಾಕೆಟ್ ಕೀಯನ್ನ ಯೂಸ್ ಮಾಡಿ. ನಂತರ ನಾನು ಇಲ್ಲಿ ಕಾಲುಗಳನ್ನ ಈ ಕಡೆ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ. ಫೋಟೋಶಾಪ್ ಅಲ್ಲಿ ನೀವು ಯಾವುದೇ ಇಮೇಜ್ ಅಥವಾ ಯಾವುದೇ ಕಾರ್ಟೂನ್ ಗಳನ್ನ ಈ ರೀತಿ ನಡೀತಾ ಇರಬೇಕು ಆ ರೀತಿ ನೀವು ಮಾಡ್ಬೇಕಂದ್ರೆ ಹಲವಾರು ಲೇಯರ್ಸ್ ನ ತಗೋಬೇಕಾಗುತ್ತೆ. ಒಂದೊಂದು ಲೇಯರ್ ಅಲ್ಲಿ ನಾವು ಒಂದೊಂದು ಎಫೆಕ್ಟ್ ಅನ್ನ ಕೊಡ್ತಾ ಹೋಗ್ಬೇಕು. ಆಗ ಮಾತ್ರ ನಮ್ಮ ಅನಿಮೇಷನ್ ನೀಟಾಗಿ ಬರುತ್ತೆ. ನೀವು ಒಂದೇ ಫೋಟೋದಲ್ಲಿ ಈ ಕಾಲುಗಳನ್ನ ಈ ಕಡೆ ತಗೊಂಡ್ ಬಂದ್ರೆ ಆ ಅನಿಮೇಷನ್ ಸರಿಯಾಗಿ ಬರೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಅನಿಮೇಷನ್ ಎಫೆಕ್ಟ್ ಅನ್ನ ನಾವು ಕೊಡಬೇಕು ಅಂತ. ನಂತರ ನಾನಿಲ್ಲಿ ಓಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಡೂಪ್ಲಿಕೇಟ್ ಲೇಯರ್ ಅಥವಾ ಡೂಪ್ಲಿಕೇಟ್ ಫ್ರೇಮ್. ನಂತರ ಈ ಲೇಯರ್ ಅನ್ನ ನಾವು ಹೈಡ್ ಮಾಡಬೇಕು. ನಂತರ ಇಲ್ಲಿ ಪ್ಲೇ ಬಟನ್ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾವು ಫೋಟೋಶಾಪ್ ಅಲ್ಲಿ ಯಾವುದೇ ಇಮೇಜ್ ಸೈಜ್ ಅನ್ನ ದೊಡ್ಡದು ಅಥವಾ ಚಿಕ್ಕದು ಮಾಡ್ಬೇಕಂದ್ರೆ ನಾವು ಇಲ್ಲಿ ಕೀಬೋರ್ಡ್ ಇಂದ ಕಂಟ್ರೋಲ್ ಪ್ಲಸ್ ಕೀಯನ್ನ ಪ್ರೆಸ್ ಮಾಡಿದ್ರೆ ಇಮೇಜ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಮತ್ತು ಕಂಟ್ರೋಲ್ ಮೈನಸ್ ಕೀಯನ್ನ ಪ್ರೆಸ್ ಮಾಡಿದ್ರೆ ಇಮೇಜ್ ಸೈಜ್ ಕಡಿಮೆ ಆಗುತ್ತೆ. ಈ ರೀತಿ ನೀವು ಶಾರ್ಟ್ ಕಟ್ ಕೀಯನ್ನ ಕೀಬೋರ್ಡ್ ಅಲ್ಲಿ ಯೂಸ್ ಮಾಡಬಹುದು. ನಂತರ ಇಲ್ಲಿ ಸೆಕೆಂಡ್ಸ್ ಇದೆ, ಇದನ್ನ ನಾವು ಚೇಂಜ್ ಮಾಡೋಣ 0.5. ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಿ ಪಿಕ್ಚರ್ ಅನ್ನ. ಈಗ ನೀವು ನೋಡಿದ್ರಿ ಅಲ್ವಾ ಯಾವ ರೀತಿ ನಾವು ಫೋಟೋಶಾಪ್ ಅಲ್ಲಿ ತುಂಬಾ ಸುಲಭವಾಗಿ ಅನಿಮೇಷನ್ ಮಾಡಬಹುದು. ಯಾವುದೇ ಫೋಟೋಗಳನ್ನ ನೀವು ಇಲ್ಲಿ ಅನಿಮೇಷನ್ ಮಾಡಬಹುದು. ಇನ್ನು ಹಲವಾರು ಆಪ್ಷನ್ಸ್ ಇರುತ್ತೆ ಫೋಟೋಶಾಪ್ ಅಲ್ಲಿ. ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗುತ್ತೆ ಯಾವ ಆಪ್ಷನ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಫೋಟೋಗಳನ್ನ ಡಿಸೈನ್ ಮಾಡಬೇಕು ಅಥವಾ ಯಾವ ಫೋಟೋ ಅಥವಾ ಯಾವ ವಿಡಿಯೋಗಳನ್ನ ಅನಿಮೇಷನ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೇನೆ ಫೋಟೋಶಾಪ್ 7.0 ನಲ್ಲಿ ಯಾವ ರೀತಿ ಫೋಟೋಸ್ನ ಅನಿಮೇಷನ್ ಮಾಡಬೇಕು ಅಂತ.